ಶಾಸಕರಾಗಿ ರಾಜಕೀಯಕ್ಕೆ ಬಂದಿದ್ದೀವಿ. ರಾಜಕೀಯ ಅಂತ ಬಂದಾಗ ಸಹಜವಾಗಿ ಅವ್ರ ಪಕ್ಷದ ಸಿದ್ಧಾಂತಗಳಿಗೆ ಅವ್ರು ಇರ್ತಾರ, ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ನಾವಿರ್ತೀವಿ. ಆದ್ರೆ ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವತ್ತಾದ್ರೂ ಎಡವಿದಾಗ ನಮಗ್ ಫೋನ್ ಮಾಡಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಇದೆ. ಇವತ್ತು ಕಲಬುರಗಿ, ಯಾದಗಿರಿ, ರಾಯಚೂರು ನಮ್ಮ ಸಮುದಾಯದ ಕಿರೀಟ. ನಮ್ಮ ಸಮುದಾಯಕ್ಕೆ ಇವತ್ತು ಏನಾದ್ರೂ ಕಷ್ಟ ಸುಖ ಅಂತ ತಿಳ್ಕೊಂಡು ಬಂದು ಮೊದಲು ಕಣ್ಣೀರು ಒರೆಸ್ತಕ್ಕಂತಾರೆ ಶರಣಬಸಪ್ಪಗೌಡ ದರ್ಶನಪುರ ಅಂತ ಬಹಳ ಹೆಮ್ಮೆಯಿಂದ ಹೇಳಬೇಕಂತ. ಇವತ್ತೆಲ್ಲ ನಾವೆಲ್ಲ ಮೊದಲನೇ ಬಾರಿ ಶಾಸಕರಾಗಿ ರಾಜಕೀಯಕ್ಕೆ ಬಂದಿದ್ದೀವಿ. ರಾಜಕೀಯ ಅಂತ ಬಂದಾಗ ಸಹಜವಾಗಿ ಅವ್ರ ಪಕ್ಷದ ಸಿದ್ಧಾಂತಗಳಿಗೆ ಅವ್ರು ಇರ್ತಾರ, ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ನಾವಿರ್ತೀವಿ. ಆದ್ರೆ ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವತ್ತಾದ್ರೂ ಎಡವಿದಾಗ ನಮಗ್ ಫೋನ್ ಮಾಡಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಇದೆ. ನಮಗೆ ಅಂತಂದ್ರೆ ರಾಜಕೀಯವಾಗಿ ಇಲ್ಲದೆ ಇದ್ರು ಅಭಿವೃದ್ಧಿ ವಿಷಯದಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದೆ ರೀಶಫಲ್ ದರ್ಶನಪುರ ಅವ್ರನ್ನ ತೆಗಿಬೇಕಂತ ತಿಳ್ಕೊಂಡು ಬಂದಾಗ ಇಡೀ ಸಮುದಾಯ ಅವ್ರ ಬೆನ್ನಿಗೆ ನಾವು ನಿಲ್ಬೇಕಾಗತ್ತಾ, ನೀವ್ ಯಾರು ನಿಲ್ತೀರೋ ಇಲ್ಲೋ ಈ ಶರಣಗೌಡ ಮೊದಲ ಧ್ವನಿಯಾಗಿರ್ತದ ಅಂತ ತಿಳ್ಕೊಂಡು ಹೇಳಕ್ಕೆ ಇವತ್ತು ಹೋಗಿ ನಾನು ಬಂದಿರ್ತಕ್ಕಂಥದ್ದು. ಭಾಗದೊಳಗ ದರ್ಶನಾಪುರದ ಧರ್ಮರಾಯ ಅಂತಂದ್ರೆ ಅದು ದಾನಸೂರ ಕರ್ಣ ಅಂತಂದ್ರೆ ಅದು ದರ್ಶನಾಪುರ ಸಾಹೇಬರು ಅಂತ ನಾವೆಲ್ಲರೂ ಮನಸ್ಸಾಪೂರ್ವಕವಾಗಿ ಒಪ್ಕೊಳ್ಬೇಕು. ಬಹುಶಃ ಇದು ಮೊದಲನೇ ಬಾರಿಗೆ ನಾನು ಅವ್ರ ಬಗ್ಗೆ ಎಷ್ಟು ಹೊಗಳಿ ಮಾತನಾಡ್ತಿರೋದು. ಹೊಗಳಿ ಏನು ಮಾತಾಡ್ತಾ ಇಲ್ಲ, ವಾಸ್ತವ ಹೇಳಕತ್ತೀನಿ ಅಷ್ಟೇನೆ. ಅದೆಷ್ಟೋ ಜನ ಬಡವರು, ಅದೆಷ್ಟೋ ಜನ ವಿದ್ಯಾರ್ಥಿಗಳು, ಅದೆಷ್ಟೋ ಜನ ಮಠಮಾನ್ಯಗಳು, ಅದೆಷ್ಟೋ ಜನ ಸಮಾಜದ ಅನೇಕ ಕೆಲಸಗಳಿಗೆ ಅವ್ರ ಹತ್ರ ಬಂದಾಗ ಮರು ಮಾತನಾಡದೇನೆ ಅವ್ರಿಗೆ ಕೇಳಿದಾಗ ಅಂದ್ರೆ ಅವ್ರಿಗೆ ಇಷ್ಟು ಮಾತ್ರ ಕರೆ ಕೆಲಸದ ಒತ್ತಡ ಇರಬಾರ್ದು. ನಾನು ಕಂಡುಕೊಂಡಂಗ ಬಹುಶಃ ಸಾಹೇಬರು ಮೂಡು ಚಲೋ ಇತ್ತು ಅಂತಂದ್ರೆ ಏನು ವಿಚಾರಣೆ ಮಾಡಂಗಿಲ್ಲ. ಬ್ಯಾರೇದ್ ಯಾವ್ದಾನ ಟೆನ್ಷನ್ದಾಗ ಇದ್ದ ಪರಮಾತ್ಮ ಬಂದನಂದ್ರೆ ಹಿಂದಗಡೆ ಬರಂಪ ನಾ ಕಡೆ ಹೋಗ್ಬೇಕಂತ ನಾನು ಕಂಡುಕೊಂಡಂಗ. ಮೂಡು ಚಲೋ ಇತ್ತಂದ್ರೆ ಎಂತವ್ರೇ ಬರ್ಲಿ, ಅವ್ರು ಎಂತ ಸಂದರ್ಭದೊಳಗೆ ಬಂದ್ರು ಕೂಡ ಅದೇನಾದ ಕೆಲಸ ಆಗ್ತದಂದ್ರೆ ಆಗ್ತದ, ಆಗಲ್ಲ ಅಂದ್ರೆ ಆಗಲ್ಲ. ನಾವೆಲ್ಲ ನೋಡ್ತೀವಿ ಇವತ್ತಿನ ದಿನ ಬಂದಾಗ ರಾಜಕಾರಣಿಗಳು ಅಂದ್ರೆ ಬರೀ ಆಶ್ವಾಸನೆ ಕೊಟ್ಕೊಂತ ಹೋಗೋರೆ ಬಹಳ ಮಂದಿ ಇರ್ತಾರ. ನಿಮ್ಗನ ಅದು ಗೊತ್ತೇ ಅದ. ರಾಜಕಾರಣಿಗಳು ಅಂದ್ರೆ ಅದು ಎಲ್ಲಿ ತನ ವಿಶ್ವಾಸ ಇರ್ತದ ಅಲ್ಲಿ ತನ ಆಶ್ವಾಸನೆ ಕೊಟ್ಕೊಂತ ಹೋಗೋರೆ ಬಹಳ ಮಂದಿ ಯಾರ. ಆದ್ರೆ ಒಂದು ಬಾರಿ ಆಗ್ತದ ಅಂತಂದ್ರ ಅದು ನಿಮಗ್ ಕರೆದ ಕೆಲಸ ಮಾಡ್ತಾರೆ. ನಿಮಗ್ ನೆನಪು ಹೋಗಬಹುದು, ಆದ್ರೆ ಮಾಡ್ತೀನಿ ಅಂತ ಹೇಳಿದವ್ರಿಗೆ ನೆನಪು ಹೋಗಂಗಿಲ್ಲ. ಕೆಲಸ ಮಾಡಿ ಕೊಟ್ಟು ಮತ್ತೆ ಮಾಡಿ ನೋಡಂತಿದ್ರ ಫೋನ್ ಹಚ್ಚಿ ಹೇಳ್ತಾರೆ ನಿಮಗ. ಅಂತ ಒಂದು ಸಾಹೇಬರು ನಿಮ್ಮ ಕ್ಷೇತ್ರಕ್ಕೊಬ್ಬರು ಶಾಸಕರಾಗಿ ಸಚಿವರಾಗಿ ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತದ್ದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರಾಗಿ ನಮಗೆಲ್ಲ ದೊರೆತಿರುವಂತದ್ದು ಬಹುಶಃ ಈ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಪುಣ್ಯ ಅಂತೇಳಿ ನಾವೆಲ್ಲ ಭಾವಿಸಿಕೊಂಡು ಅವರಿಗೆ ಸದಾಕಾಲ ಈ ಸಮಾಜದವ್ರು ಅಷ್ಟೇ ಅಂತಲ್ಲ, ಬಹುಶಃ ರೆಡ್ಡಿ ಸಮಾಜದಕ್ಕಿಂತ